ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಪರ್ಫೆಕ್ಟ್ ಆದಂಥ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತೇಳಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ತುಂಬ ಮಿಸ್ಟೇಕ್ಗಳು ಮಾಡ್ತಾರೆ. ಉಂಡೆ ಸೀಳು ಬರುತ್ತೆ, ಪಾಕ ಸರಿಯಾಗಿ ಹೀರ್ಕೊಂಡಿರಲ್ಲ, ಮತ್ತು ಮಧ್ಯೆ ಬಿಳಿ ಭಾಗ ಹಾಗೆ ಉಳಿದ್ಬಿಟ್ಟಿರುತ್ತೆ. ಅದೇನು ಕೂಡ ಪ್ರಾಬ್ಲಮ್ ಆಗದೆ ಇರೋ ಥರ ನೀಟಾಗಿ ಕೆಲವು ಸ್ಟೆಪ್ಗಳನ್ನು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆದಂಥ ಸಾಫ್ಟಾಗಿ ಟೇಸ್ಟಿ ಆದಂಥ ಗುಲಾಬ್ ಜಾಮೂನ್ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಮತ್ತು ಎಷ್ಟು ಪ್ರಮಾಣದಲ್ಲಿ ಹಿಟ್ಟು, ನೀರು, ಸಕ್ಕರೆ ಇವುಗಳನ್ನು ತೊಗೊಬೇಕು ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟ್ ಆದ ಗುಲಾಬ್ ಜಾಮೂನು ನಾವು ಇಷ್ಟು ಸುಲಭನಾಗಿ ಮಾಡ್ಬೋದು ಅಂದರೆ ನೀವು ಕೂಡ ಮೊದಲನೇ ಸರಿ ಮಾಡೋರಾದರೂ ಕೂಡ ಮಾಡ್ಬೋದು. ಬನ್ನಿ ಮಾಡೋಣ. ನಾನಿಲ್ಲಿ 2 ಪ್ಯಾಕೆಟ್ ಅಷ್ಟು GRP ತೊಗೊಂಡಿದ್ದೀನಿ. ನೀವು ಯಾವುದೇ ಹಿಟ್ಟನ್ನು ಬೇಕಾದರೂ ತೊಗೊಬೋದು. ನೀಟಾಗಿ ಮಾಡಿದ್ರೆ ಎಲ್ಲ ಪರ್ಫೆಕ್ಟಾಗೇ ಬರುತ್ತೆ. ಇದು ಒಂದು ಪ್ಯಾಕೆಟಲ್ಲಿ 1 ಪಾವಷ್ಟು ಪುಡಿ ಇರುತ್ತೆ. ನೀವು ಬೇಕಾದರೆ ಅಳತೆ ಮಾಡ್ಕೊಳ್ಳಿ, ಯಾವುದೇ ಲೋಟ ಅಥವಾ ಬೌಲಲ್ಲಿ ಅಳತೆ ಮಾಡ್ಕೊಳ್ಳಿ, ಯಾಕೆಂದರೆ ಸಕ್ಕರೆ ಹಾಕೋದಕ್ಕೆ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. 1 ಪ್ಯಾಕೆಟಲ್ಲಿ 1 ಪಾವು ಪುಡಿ ಇರುತ್ತೆ. ಈಗ ಅದಕ್ಕೆ ಸ್ವಲ್ಪನೇ ನೀರು, ಒಂದು ಲೋಟದಲ್ಲಿ ತಗೊಂಡು ನೀರು ಕಡಿಮೆನೇ ಯೂಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಮತ್ತು ನೀವು ಮೊದಲನೇ ಸರಿ ಅಥವಾ ಸ್ಟಾರ್ಟಿಂಗ್ ಮಾಡ್ತಾ ಇರೋರು, ಕಲಿತಾ ಇರೋರಾಗಿದ್ದರೆ ಸ್ವಲ್ಪ ಹಿಟ್ಟನ್ನು, ಡ್ರೈ ಹಿಟ್ಟನ್ನು ಹಾಗೆ ಇಟ್ಕೊಳ್ಳಿ. ಯಾಕೆಂದರೆ ಅದು ತೆಳುವಾದರೆ ಆಮೇಲೆ ಯೂಸ್ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ. ನೋಡಿ, ಈ ಥರ ನಾನು ಹದವಾಗಿ ಕಲಿಸ್ಕೊಬೇಕು. ಯಾವುದೇ ಕಾರಣಕ್ಕೂ ನಾದಬೇಡಿ, ಪುಷ್ ಮಾಡಿ ಚಪಾತಿ ಹಿಟ್ಟು ಥರ. ಈಗ ಕಲಸಿ ಇಟ್ಟಿದ್ದೀನಿ ನೆನೆಯೋದಕ್ಕೆ. 5 ನಿಮಿಷ ನೆನಿಬೇಕು. 1 ಪಾವು ನನಗೆ ಪೌಡಿ ಇರೋದ್ರಿಂದ ನಾನಿಲ್ಲಿ 4 ಪಾವು ನೀರು ಹಾಕ್ಕೊತಾ ಇದ್ದೀನಿ. 2 ಪಾವು ಪುಡಿ ಇರುತ್ತೆ, 4 ಪಾವು ನೀರು ಹಾಕ್ಕೊತೀನಿ. ಮತ್ತು 1.5 ಪಾವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಎಲ್ಲನೂ ಸೇರಿಸಿ ಇದಕ್ಕೆ ಒಂದು 4-5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. 1-2 ಚಿಟಿಕೆಯಷ್ಟು ಕೇಸರಿ ಕಲರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡಿ ನಾವು ಒಂದು 5-6 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು. ಇದು ಕಾಲು ಭಾಗ ಕಡಿಮೆ ಆಗಬೇಕು, ಅಷ್ಟು ಕುದಿಬೇಕು. ನೋಡಿ, ಈಗ ಹಿಟ್ಟು 5 ನಿಮಿಷ ನೆಂದು ರೆಡಿಯಾಗಿದೆ. ಇದನ್ನು ನಾವು ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ನಾವು ನಿಂಬೆಹಣ್ಣು ಗಾತ್ರದಲ್ಲಿ ಅರ್ಧ ತೊಗೊಂಡ್ರೆ ಹಿಟ್ಟು 1 ನಿಂಬೆಹಣ್ಣು ಗಾತ್ರದ ಜಾಮೂನುಗಳು ರೆಡಿ ಆಗ್ತವೆ. ಅದೇ ಪರ್ಫೆಕ್ಟ್ ಅಳತೆ. ನೋಡಿ, ಪುಷ್ ಮಾಡದೇ ಇರೋ ಥರ ಆದಷ್ಟು ನೈಸಾಗಿಯೇ ಬರಬೇಕು. ಅಷ್ಟು ರೌಂಡ್ಗೆ ನಾವು ಇದನ್ನು ಮಾಡ್ಕೊಬೇಕು. ಎಲ್ಲ ಉಂಡೆಗಳನ್ನು ಕೂಡ ಇದೇ ಥರ ರೆಡಿ ಮಾಡಿ ಇಟ್ಕೊಂಬಿಡಿ. ನಂತರ ನಾವು ಅದನ್ನು ಕರಿಬೇಕಾಗುತ್ತೆ. ನೋಡಿ, ಚಪಾತಿ ಹಿಟ್ಟಿಗಿಂತ ಮೃದುವಾಗಿ ಕಲಿಸ್ಬೇಕು. ಬೆರಳುಗಳಲ್ಲೇ ಕಲಸಿ, ನಾದ್ಕೊಂಬೇಡಿ. ಮತ್ತು ಉಂಡೆ ಮಾಡೋವಾಗಲೂ ಅಷ್ಟೇ ಕೂಡ ನಾದದೇ ಇರೋ ಥರ ಮೃದುವಾಗಿ ಪುಷ್ ಮಾಡಿಕೊಂಡು ಈ ಥರ ಉಂಡೆಗಳನ್ನು ರೆಡಿ ಮಾಡ್ಕೊಬೇಕು. ಅಂಗೈಯಲ್ಲೇ ನಾವು ಉಂಡೆನ ಮಾಡ್ಕೊಬೇಕಾಗುತ್ತೆ ಈ ಥರ. ಇದಾದಮೇಲೆ ಎಲ್ಲನೂ ಕೂಡ ನಾನು ಅದೇ ಥರ ಮಾಡ್ಕೊಂಡಿದ್ದೀನಿ. 1 ಪ್ಯಾಕೆಟ್ಗೆ 30 ಉಂಡೆ ಆಗ್ತವೆ. ಇಲ್ಲಿ ನಾನು 2 ಪ್ಯಾಕೆಟ್ ತೊಗೊಂಡ್ರಿಂದ 60 ಉಂಡೆ ಆಗಿದೆ. ನೋಡಿ, ಈಗ ಪಾಕ ಕುದ್ದು ರೆಡಿ ಆಗಿದೆ. ಇದನ್ನು ನಾನು ಆಫ್ ಮಾಡ್ತಾ ಇದ್ದೀನಿ. ಕಾಲು ಭಾಗ ಕಡಿಮೆ ಆಗಿದೆ. ಇದೇ ಪರ್ಫೆಕ್ಟಾಗಿರುತ್ತೆ. ಈಗ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕರಿಯೋದಕ್ಕೆ. ಇದು ತುಂಬ ಬಿಸಿ ಆಗಬಾರ್ದು, ನಮ್ಮ ಬೋಂಡ ಅದೆಲ್ಲ ಕರಿಯೋ ಥರ. ನೋಡಿ, ಒಂದು ಚೂರು ಹಬೆ ಬರಬೇಕಾದ್ರೇ ನಾನು ಒಂದು ಪ್ಲೇಟ್ಗೆ ಜಾಮೂನುಗಳನ್ನು ಶಿಫ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನಾವು ಒಂದೊಂದೇ ಹಾಕೋಕ್ಕೋದ್ರೆ ಒಂದೊಂದು ಥರ ಬೇಯುತ್ತೆ. ಅದರಿಂದ ಒಂದೇ ಸರಿ ನಾವು ಎಷ್ಟು ಹಾಕಬೇಕಾಗಿರುತ್ತೋ ಅಷ್ಟು ಜಾಮೂನು ಪ್ಲೇಟಲ್ಲಿ ಸುರಿಬೇಕು. ಈ ಥರ 1 ನಿಮಿಷ ಕೂಡ ಬಿಡ್ದಂಗೆ ಈ ಥರ ತಿರುಗಿಸ್ತಾನೆ ಇರಬೇಕು ಮುಗ್ಚ್ಕೊಂಡು. ನಾವು ಇದನ್ನು ಬಿಟ್ಟರೆ ಒಂದು ಮೇಲ್ಗಡೆದು ಹಂಗೆ ಇರುತ್ತೆ, ಸುತ್ತು ಆಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಇದೋಗೋ ಥರ ಆಗಿರುತ್ತೆ, ಮತ್ತು ಒಳಗಡೆ ಬಿಳಿ ಭಾಗ ಹಾಗೆ ಉಳಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ, ಈ ಥರ ಕೈ ಬಿಡದೇ ಇರೋ ಥರ ತಿರುಗಿಸ್ಕೊಂಡು ಇದನ್ನು ಒಂದು 2 ನಿಮಿಷ ಈ ಥರ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಜಾಮೂನು ಕರೆದಿರೋದು ರೆಡಿ ಆಗುತ್ತೆ. ನೋಡಿ, ಈಗ 2 ನಿಮಿಷ ಆಗಿದೆ. ಇದನ್ನು ನಾನು ತೆಗೆದ್ಮೇಲೆ ಆ ಹೀಟ್ಗೆನೇ ಉಳಿದಿದ್ದು ಕೂಡ ಬಾಯ್ಲಾಗುತ್ತೆ. ನೋಡಿ, ಈಗ ನಾನು ಎಲ್ಲನೂ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ. ಇದನ್ನು ತೆಗೆದು ನೀವು ಡೈರೆಕ್ಟ್ ಪಾಕಕ್ಕೆ ಹಾಕೋ ಹಾಗಿಲ್ಲ. ಇದು ಒಂದು 5 ನಿಮಿಷನಾದರೂ ಪ್ಲೇಟಲ್ಲಿ ಇರಬೇಕು. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ನಾವು ಪಾಕಕ್ಕೆ ಹಾಕಿದ ತಕ್ಷಣವೇ ಓಪನ್ ಆಗುತ್ತೆ. ಪಾಕದ ಬಿಸಿ ಮತ್ತು ಜಾಮೂನು ಬಿಸಿ ಬೀಳ್ತಿದ್ದಂಗೆನೇ ಓಪನ್ ಆಗೋಕ್ಕೆ ಶುರುವಾಗುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು ಅಂದರೆ ನೀವು ಒಂದು 5 ನಿಮಿಷನಾದರೂ ಪ್ಲೇಟಲ್ಲಿ ಕರೆದಿರೋಂಥ ಜಾಮೂನ ಇಟ್ಟು ಆರ್ಕೊಳ್ಳೋದಕ್ಕೆ ಬಿಡಿ. ನೋಡಿ, ನಾನಿವಾಗ ಎಲ್ಲದನ್ನು ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ. ಈಗ ನಾನು ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಇದರಲ್ಲಿ ಅರ್ಧ ಜಾಮೂನು ಮಾತ್ರ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇನ್ನೊಂದು ಬ್ಯಾಚಲ್ಲಿ ಹಾಕ್ಕೊಬೋದು. ಯಾಕೆಂದರೆ ಪಾಕ ಹೀರ್ಕೊಂಡ್ಮೇಲೆ ಅವು ದಪ್ಪ ಆಗೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಪ್ಲೇಸ್ ಬೇಕು, ಅದು ಹೀರ್ಕೊಂಡು ಅದು ದಪ್ಪ ಆಗೋದಕ್ಕೆ.
ಅದಕ್ಕೋಸ್ಕರ ನಾನಿಲ್ಲಿ ಒಂದು 30ರಷ್ಟು ಜಾಮೂನನ್ನು ಮಾತ್ರ ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಸರ್ವ್ ಮಾಡ್ಕೊಂಡಾದಮೇಲೆ ಇನ್ನೂ ಉಳಿದಿರೋಂಥ ಜಾಮೂನು ಕೂಡ ನಾವು ಸೇರಿಸ್ಕೊಬೋದು ಅಥವಾ ನೆಕ್ಸ್ಟ್ ಡೇಗೆ ಇದನ್ನು ಸೇರಿಸ್ಕೊಬೋದು. ನೋಡಿ ಈ ಥರ ಪರ್ಫೆಕ್ಟಾಗಿ ನೋಡಿ, ಒಂದು ಕೂಡ ಸೀಳು ಬಂದಿಲ್ಲ ಮತ್ತು ಓಪನ್ ಆಗಿಲ್ಲ, ಒಳಗಡೆ ಕೂಡ ಹದವಾಗಿ ಬೆಂದಿದೆ. ಪಾಕ ಕೂಡ ಸ್ವೀಟ್ ಕರೆಕ್ಟಾಗಿ ಬಂದಿದೆ. ಅಷ್ಟು ನಾನು ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಇದೇ ಥರ ಮಾಡಿ ಮೊದಲನೇ ಸರಿ ಮಾಡ್ತಿರೋರಾದರೂ ಕೂಡ ಪರ್ಫೆಕ್ಟಾಗೇ ಬರುತ್ತೆ. ನಾನು ಸುಮಾರು ಒಂದು ಕಾಲೇಜ್ ಡೇಸಿಂದ ಇದನ್ನು ಮಾಡ್ತಾಯಿದ್ದೀನಿ. ಆದ್ದರಿಂದ ನನ್ನ ಅನುಭವದಲ್ಲಿ ತಿಳಿದಿರೋದನ್ನು ನಾನು ಹೇಳಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ, ಮಾಡಿ ಟ್ರೈ ಮಾಡಿ ಆಮೇಲೆ ನಮಗೆ ಕಮೆಂಟ್ ಮಾಡಿ ಆಯಿತಾ. ನಮ್ಮ ಅಡುಗೆ ಇವತ್ತು ಹೇಗೆ ಬಂತು ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.